ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಸಿಸ್ಟರ್ ಮನೆಗೆ ಹೋಗಿದ್ದೆ. ಅಲ್ಲಿ ಸ್ವಲ್ಪ 1 ನಿಮಿಷದ ವಿಡಿಯೋ ಇದು ಅಷ್ಟೇ ಮಾಡ್ಕೊಂಡು ಬಂದೆ. ಎಲ್ಲ ದಾಸವಾಳನೇ ಹಾಕಿದ್ದಾಳೆ. ಒಂಥರ ಡಿಫ್ರೆಂಟು ದಾಸವಾಳ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಒಂದು ವಾರದಿಂದ ಅವಳು ಮೇಲೆ ಹೋಗಿಲ್ಲ, ಹಾಗಾಗಿ ಸ್ವಲ್ಪ ಕಳೆ ಇತ್ತು. ನಾನು ಏನೋ ಕೆಲಸದ ಮೇಲೆ ಹೋಗಿದ್ದೆ, ಹೋಗಿ ನೋಡ್ಕೊಂಡು ಬಂದೆ. ಗಿಡ ಮಲ್ಲಿಗೆ ಗಿಡ ಇದು. ಇದರಲ್ಲೆಲ್ಲ ಫುಲ್ಲು ಎಲೆನೇ ಇಲ್ಲ. ಎಷ್ಟು ಹೂ ಬಿಡುತ್ತೆ ಅಂದರೆ ಒಂದೊಂದು ಮೊಳ ಕಟ್ಟಿ ತೋರಿಸ್ತಾ ಇದ್ಲು. ಇದು ಹೆಂಡಿಂಗ್ ಬಂದಿದೆ, ಖಾಲಿ ಆಗಿಬಿಟ್ಟಿದೆ. ಇಲ್ಲಿ ಸೀಬೆ ಗಿಡ ಎಲ್ಲ ಹಾಕ್ಕೊಂಡಿದ್ದಾಳೆ. ತುಂಬಾ ಚೆನ್ನಾಗಿದೆ. ನಮ್ಮ ಶಿಜಿನೂ ಕರ್ಕೊಂಡು ಹೋಗಿದ್ದೆ ನಾನು ಅವ್ರ ಮನೆಗೆ. ಫುಲ್ಲು ಖುಷಿ ನನ್ನ ತಂಗಿ ಮಗ ಅಂತೂ. ಇವನಂತೂ ಫುಲ್ಲು ಖುಷಿ ಆಗಿಬಿಟ್ಟಿದ್ದಾನೆ, ಚಿಕ್ಕಿ ಮನೆಗೆ ಬಂದೆ ಅಂತ. ನೋಡಿ ಎಷ್ಟು ಆರಾಮಾಗಿ ಫ್ರೀಯಾಗಿದ್ದ. ಇಲ್ಲಿ ಒಂದಷ್ಟು ದಾಸವಾಳ ಕಲರ್ಸ್ ತೋರಿಸ್ತೀನಿ. ಈ ಕಲರು ನಾನು ಹಾಕಿದ್ದೀನಿ, ಈಗ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ, ಚಿಗುರಿದೆ ಎಲ್ಲ. ಕಟ್ಟಿಂಗ್ಸ್ ಹಾಕಿದ್ದೆ ನಾನು. ಇದು ನೋಡಿ ವೈಟ್ ಅಲ್ಲ, ಇದು ಕ್ರೀಮ್ ಕಲರು, ತುಂಬ ಚೆನ್ನಾಗಿದೆ. ಈ ಥರದ್ದು ಇದು ನನ್ನ ಹತ್ರ ಇದೆ. ಗಿಡ ಸ್ವಲ್ಪ ಡಲ್ ಇದೆ, ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಬೇಕಷ್ಟೇ. ನೋಡಿ ಇದು ಕ್ರೀಮ್ ಕಲರು, ವೈಟ್ ಅಲ್ಲ, ತುಂಬ ಚೆನ್ನಾಗಿತ್ತು. ನೋಡ್ಕೊಂಡೆಲ್ಲ ಬಂದ್ವಿ. ನಮ್ಮ ಮನೆಗೆ ಒಬ್ಬರು ನಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಕ್ಕೆ ಅಂತ ಒಬ್ಬರು ಬಂದಿದ್ದರು. ಸದ್ಯಕ್ಕೆ ಅದು ನಾಗರಹಾವು. ಗೇಟು ಶಿಜಿ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಗೇಟ್ ತೆಗೆದೆ. ಅಲ್ಲೆಲ್ಲ ತೊಳೆದ್ಬಿಟ್ಟು ಎಲ್ಲ ನೀರು ಹಾಕಿತ್ತು, ಹಾರಿರಲಿಲ್ಲ ಇನ್ನೂ ಅದು. ನೋಡಿ ಇಮ್ಮಿಡಿಯೇಟಾಗಿ 1 ನಿಮಿಷದಲ್ಲಿ ನೋಡಿದ್ವಿ, 2 ನಿಮಿಷದಲ್ಲಿ ಅವ್ರು ಬಂದರು, 3 ನಿಮಿಷ, 5 ನಿಮಿಷದಲ್ಲಿ ಫುಲ್ಲು ಹಿಡ್ಕೊಂಡು ತೊಗೊಂಡೇ ಹೊರಟೋದ್ರು. ಆ ಥರ ಇತ್ತು. ಹಾವು ಮಾತ್ರ ತುಂಬ ಶೈನಿಂಗ್ ಹೊಡಿತಾ ಇತ್ತು. ಮೋಸ್ಟ್ಲಿ ಎಲ್ಲರೂ ಹೇಳ್ತಾಯಿದ್ರು ಪೊರೆ ಬಿಚ್ಚಿಬಿಟ್ಟು ಬಂದಿದೆ ಅಂತ. ಅದಕ್ಕೆ 1 ಇಯರ್ ಅಂತೆ. ಅದಕ್ಕೆ ಏನೂ ತೊಂದರೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾವು ಸೈಲೆಂಟಾಗಿ ಗಿಡದ ಹತ್ರ ಹೋಗಿ ಮಲ್ಕೊಂಬಿಟ್ಟಿತ್ತು. ಹಾಗೇ ಸುಮ್ಮನೆ ಸೈಲೆಂಟಾಗಿದ್ವಿ, ಮಾತಾಡ್ತಾಯಿದ್ವಿ. ಸೈಲೆಂಟಾಗಿದ್ದರೆ ಹೊಟ್ಟೋಗುತ್ತಂತೆ ಅದು. ಅವರು ಹೇಳಿದ್ರು, ಒಬ್ಬರು ಈ ಕಡೆ ಒಬ್ಬರು ಆ ಕಡೆ ಮಾತಾಡ್ತಾಯಿರಿ, ಹಿಂಗೆ ಓಡಾಡ್ತಾಯಿರಿ, ಅದು ಹೆದ್ದೇಳಲ್ಲ, ಸೈಲೆಂಟ್ ಇದ್ದರೆ ಆಚೆ ಹೊಟ್ಟೋಗುತ್ತೆ ಅಂತ. ಹಾಗಾಗಿ ನಾನು ಸ್ವಲ್ಪ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಅವ್ರಿಗೆ ಏನೇನೋ ಬಾಕ್ಸ್ ಕೊಡೋದು ಅದೆಲ್ಲ ಅರೇಂಜ್ ಮಾಡೋದಿತ್ತು. ಹಾಗಾಗಿ ಇಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿತ್ತು. ನೋಡಿದ್ರೆ ನನಗಂತೂ ನಿಜವಾಗ್ಲೂ ಭಯ ಆಗಲಿಲ್ಲ, ಖುಷಿ ಆಯಿತು. ಸದ್ಯಕ್ಕೆ ನಮ್ಮ ಕಣ್ಣು ಕಾಣಿಸ್ಕೊಂತು, ಅದನ್ನು ಸೇಫಾಗಿ ಹಿಡಿಸಿ ಬಿಡಿಸಿದ್ದಾಯಿತು. ಅದೆಲ್ಲ ಹೋದ್ಮೇಲೆ ಹಾವನ್ನ ಹಿಡಿದು ಕಳಿಸಿದ್ದಾದಮೇಲೆ ನಮ್ಮ ಶಿಜಿ ಅಂತೂ ಕಟ್ಬಿಟ್ಟಿದ್ದೆ ನಾನು. ಫುಲ್ಲು ಅದು ಯಾವ ಕಡೆಯಿಂದ ಬಂತು ಎಲ್ಲೂ ಬಿಟ್ಟಿಲ್ಲ, ಅಷ್ಟು ಹುಡುಕಿದಾನೆ. ಅದು ಕರೆಕ್ಟಾಗಿ ಎಲ್ಲಿ ಹೋಗಿ ಮಲ್ಕೊಂಡಿತ್ತು, ಅಲ್ಲೇ ಹೋಗಿ ಫುಲ್ಲು ಇದ್ರ ಮೇಲತ್ತಿ ಗಿಡದ ಒಳಗಡೆ ಹೋಗಿ ಮಲ್ಕೊಂಡಿತ್ತದು. ಫಸ್ಟು ಅಲ್ಲಿಗೆ ಹೋಗಿ ನೋಡಿಕೊಂಡು ಎಲ್ಲ ಎಷ್ಟು ನೀಟಾಗಿ ತೋರಿಸ್ತಾ ಅಂದರೆ ಫುಲ್ಲು ನೀಟಾಗಿ ತೋರಿಸ್ತಾ, ಅಲ್ಲೇ ಇತ್ತು ಅದು, ಹಾಗೆ ತೋರಿಸ್ತಾ ಇದ್ದ. ನನ್ನ ಮಗ ಕೇಳ್ತಾ ಇದ್ದ, ಎಲ್ಲಿಂದ ಬಂತು ಹೇಳು ಮೂಸು ಅಂತ ಹೇಳ್ತಾ ಇದ್ದ. ಅವ್ನು ಸ್ಮೆಲ್ ಮಾಡ್ಕೊಂಡು ಅದು ಯಾವ ಕಡೆಯಿಂದ ಬಂತೋ ಅಲ್ಲೆಲ್ಲ ಹೋಗಿ ಫುಲ್ಲು ಹುಡ್ಕೊಂಡು ಬಂದ. ಅಲ್ಲಿ ಒಳಗಡೆ ಬಂದಿಲ್ಲಲ್ಲ, ಅದು ನೋಡಿಬಿಟ್ಟು ಮೂಸ್ಬಿಟ್ಟು ವಾಪಸ್ಸೇ ಬಂದುಬಿಡ್ತು. ನೋಡಿ ಎಷ್ಟು ಇದಿದೆ ಅಂತ, ಬುದ್ಧಿ ಇದೆ ಅಂತ. ತುಂಬ ಒಂಥರ ನೋಡಿ ಸಿಕ್ಕಿದ್ದು ಒಂಥರ ಖುಷಿನೇ ಆಯಿತು. ಯಾಕೆ ಅಂದರೆ ಅದು ಇಡ್ಸಿದ್ನಲ್ಲ ಅಂತ ಒಂಥರ ಖುಷಿ. ಅವರು ಹೇಳ್ತಾಯಿದ್ರು, ನಿಮ್ಮ ಮನೆ ಹತ್ರ ಗಿಡಗಳು ಜಾಸ್ತಿ, ಅದೆಲ್ಲ ಕಡಿಮೆ ಮಾಡಿ ಅಂತ. ಅದಕ್ಕೋಸ್ಕರ ಈಗ ಸ್ವಲ್ಪ ಗಿಡನ ಕಡಿಮೆ ಮಾಡಬೇಕು. ಇನ್ನು ಬೇಸಿಗೆ ಬಂದರೆ ಇನ್ನೂ ಜಾಸ್ತಿ ಬರುತ್ತೆ ಅಂತ ಬೇರೆ ಹೇಳ್ಬಿಟ್ಟೋದ್ರು. ಅದು ಬೇರೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆಲ್ಲರಿಗೂ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್